ಒಂದು ದಿವಸ ಒಂದು ಕುರಿ ಹಸಿರು ಹುಲ್ಲು ಹುಡುಕುತ್ತಾ ಕಾಡಿನ ಒಳಗೆ ಹೋದಳು. ಥಟ್ಟನೆ ಅದು ಮುಂದೆ ನೋಡಿದಾಗ ಒಂದು ದೊಡ್ಡ ಹುಲಿ ಎದುರಾಗಿತ್ತು. ಹುಲಿ, ಏ ಹೇ ಹಂ, ಇವತ್ತು ನನ್ನ ದಿವಸ, ನಾನು ಲಂಚ ಹೊಡೆಯಬೇಕಾದ ದಿನ. ಕುರಿ, ಚಿಂತೆಯ ಮುಖ, ನೀನು ನನ್ನನ್ನು ತಿನ್ನಲು ಬಯಸುತ್ತೀಯಾ? ಆದರೆ ನಾನು ಕುತೂಹಲ ಪಡುತ್ತೇನೆ. ಹುಲಿ, ಏನು ಕುತೂಹಲ? ಕುರಿ, ನಾನು ರಾಜನ ದೂತ, ನನ್ನನ್ನು ತಿನ್ನುವುದಾದರೆ ರಾಜನೇ ಕೋಪಗೊಳ್ಳುತ್ತಾನೆ. ಹುಲಿ, ನಾನು ಯಾರಿಗೂ ಹೆದರಲ್ಲ. ಕುರಿ, ನಿಜವಾ? ನಾನು ನಿನ್ನ ಶಕ್ತಿ ಪರೀಕ್ಷಿಸಲು ಒಂದಿಷ್ಟು ಪರೀಕ್ಷೆ ಇಟ್ಟುಕೊಂಡಿದ್ದೇನೆ. ಕುರಿ, ನನಗೆ ಒಂದು ಸುಲಭ ಪೋಟಿ ಇದೆ, ಒಬ್ಬರಿಗೂ ತೊಂದರೆ ಇಲ್ಲ. ಹುಲಿ, ಏನು? ಅದನ್ನು ಹೇಳು. ಕುರಿ, ನೀನು ನದಿಯನ್ನ ನೋಡುತ್ತೀಯಾ? ನೀನು ನದಿಗೆ ಹೋಗಿ ನೀರಿನಲ್ಲಿ ನಿನ್ನ ಮುಖ ನೋಡಿದರೆ ನೀನು ಎಷ್ಟ ಬಲಿಷ್ಠನೋ ಗೊತ್ತಾಗುತ್ತದೆ. ಸಂಶಯ, ಹೌದಾ? ಒಮ್ಮೆ ನೋಡಬೇಕು. ಹುಲಿ ನದಿಯ ಹತ್ತಿರ ಹೋಗಿ ನೀರಿನಲ್ಲಿ ತನ್ನ ಮುಖ ನೋಡಲು ಪ್ರಯತ್ನಿಸುತ್ತಾ ತೂಕ ಹಾಕಿ ಕುಣಿಯಿತು. ಅಥಟ್ಟನೆ ಹುಲಿ ಕಾಲು ಜಾರಿತು ಮತ್ತು ಬಿರುಕು ಬಿದ್ದ ಹಗ್ಗದಂತೆ ನದಿಗೆ ಬಿದ್ದಿತು. ಕುರಿ ಎಚ್ಚರದಿಂದ ಓಡಿದಳು. ಹುಲಿ ಹರಿದುಕೊಂಡು ಬರಲು ಹೋರಾಡಿತು, ಆದರೆ ನದಿಯ ಪ್ರವಾಹದಲ್ಲಿ ಅದು ಹರಿದು ಹೋಯಿತು. ಕುರಿ ಸುರಕ್ಷಿತವಾಗಿ ಮನೆಗೆ ತಲುಪಿದಳು ಮತ್ತು ನಗು ಮಾಡುತ್ತಾ ಹೇಳಿದಳು, ಬುದ್ಧಿಯು ಎಂದಿಗೂ ಶಕ್ತಿಗಿಂತ ದೊಡ್ಡದು.